ಬರ್ತಿದೆ S-400ನ ದೊಡ್ಡಣ್ಣ. ಭಾರತದಲ್ಲೇ ತಯಾರಾಗುತ್ತಾ S-500 ಆಕಾಶಕ್ಕೆ ನುಗ್ಗೋ ಏರ್ ಡಿಫೆನ್ಸ್ ಸಿಸ್ಟಮ್. ನಮಸ್ಕಾರ ಸ್ನೇಹಿತರೆ, ಆಪರೇಷನ್ ಸಿಂಧೂರ್ ವೇಳೆ ದೇಶವನ್ನ ಕಾಪಾಡುವಲ್ಲಿ ನಮ್ಮ ಸ್ವದೇಶಿ ನಿರ್ಮಿತ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್, ಆಕಾಶ್ ತೀರ್, ಇಂಡಿಯನ್ ಐರನ್ ಡೋಮ್ ಇವುಗಳ ಜೊತೆಗೆ S-400 ಕೂಡ, ಆ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಅತ್ಯುತ್ತಮ ಪಾತ್ರವನ್ನು ನಿಭಾಯಿಸಿತ್ತು. ಪಾಕಿ ಫೈಟರ್ ಜೆಟ್ಗಳು ದೂರ ಇರೋ ರೀತಿಯಲ್ಲಿ, ಭಾರತದ ಹತ್ತಿರಕ್ಕೂ ಕೂಡ ಹಾರಿ ಬರುವಲ್ಲಿ ಹೆದರುವ ರೀತಿಯಲ್ಲಿ ಇದು ತನ್ನ ಪಾತ್ರವನ್ನು ನಿಭಾಯಿಸಿತ್ತು. ಪಾಕಿಗಳ ಪ್ರೈಮ್ ಟಾರ್ಗೆಟ್ ಆಗಿತ್ತು. ಹೊಡೆದಾಕಿದ್ವಿ S-400 ಅಂತೆಲ್ಲ ಕುಣಿತಾ ಇದ್ರು. ಅಷ್ಟು ಮಹತ್ವ ಇದೆ ಈ ಏರ್ ಡಿಫೆನ್ಸ್ ಸಿಸ್ಟಮ್ಗೆ. ಈಗ ಇದರ ದೊಡ್ಡಣ್ಣ S-500ನ ಸರದಿ. ರಷ್ಯಾದ ಇದುವರೆಗಿನ ಅತ್ಯಂತ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್, ವಿಶ್ವದಲ್ಲೇ ನೆಕ್ಸ್ಟ್ ಜನರೇಷನ್ನ ಏರ್ ಡಿಫೆನ್ಸ್ ಸಿಸ್ಟಮ್. ಏನು ಎಕ್ಸೈಟಿಂಗ್ ವಿಚಾರ ಏನು ಅಂದರೆ, ಈ ಏರ್ ಡಿಫೆನ್ಸ್ ಸಿಸ್ಟಮ್ನ ಜಂಟಿ ಉತ್ಪಾದನೆಗೆ ಬನ್ನಿ ಅಂತ, ಒಟ್ಟಿಗೆ ಡೆವಲಪ್ ಮಾಡೋಣ, ಒಟ್ಟಿಗೆ ಮ್ಯಾನುಫ್ಯಾಕ್ಚರ್ ಮಾಡೋಣ, ಇಬ್ಬರು ಸೇರಿಕೊಂಡು ಬನ್ನಿ ಅಂತ ರಷ್ಯಾ ಭಾರತಕ್ಕೆ ಆಫರ್ ಕೊಟ್ಟಿರೋ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಹಾಗಿದ್ರೆ ಈ ದೊಡ್ಡಣ್ಣನ ತಾಕತ್ತು ಹಾಗೂ ರೇಂಜ್ ಎಷ್ಟಿದೆ? ಸಾಮರ್ಥ್ಯದಲ್ಲಿ S-500 ಮುಂದೆ S-400 ಏನೇನು ಅಲ್ಲ ಅಂತ ಹೇಳ್ತಿರೋದು ಯಾಕೆ? ನಾವೇನಾದರೂ ಲೇಟ್ ಮಾಡಿದ್ರೆ ಚೀನಾ ಏನಾದರೂ ಕಣ್ಣು ಹಾಕಿಬಿಡುತ್ತಾ ಅದ್ರ ಮೇಲೆ? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಬರ್ತಾ ಇದೆ ಪ್ರಾಮಿಟಿ. ಸ್ನೇಹಿತರೆ, S-400ಗೆ ಟ್ರಯಂಫ್ ಅನ್ನೋ ಹೆಸರು ಕೊಟ್ಟಿದ್ದ ರಷ್ಯಾ S-500ಗೆ ಪ್ರಾಮಿಟಿ ಅನ್ನೋ ಹೆಸರಿಟ್ಟಿದೆ. ಗ್ರೀಕ್ ಭಾಷೆಯಲ್ಲಿ ಪ್ರಾಮಿಟಿಯಸ್ ಅಂದ್ರೆ ದೂರದೃಷ್ಟಿ ಅಂತ ಅರ್ಥ. ಜೊತೆಗೆ ಇದು ಗ್ರೀಕ್ ಪುರಾಣಗಳಲ್ಲಿ ಒಲಿಂಪಸ್ ಪರ್ವತದಿಂದ ಬೆಂಕಿ ಕದ್ದು ಮನುಷ್ಯರಿಗೆ ಕೊಟ್ಟ ದೇವತೆಯ ಹೆಸರು ಕೂಡ. ಈಗ ಬೆಂಕಿ ಅಂತ ತನ್ನ ಅತ್ಯಂತ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ರಷ್ಯಾ ಪ್ರಾಮಿಟಿ ಅನ್ನೋ ಹೆಸರನ್ನು ಇಟ್ಟಿದೆ. ನೆಕ್ಸ್ಟ್ ಜನರೇಷನ್ ಏರ್ ಡಿಫೆನ್ಸ್ ಸಿಸ್ಟಮ್. ಸ್ನೇಹಿತರೆ, ಭವಿಷ್ಯದ ಅಫೆನ್ಸಿವ್ ಆಯುಧಗಳು ಅಂತಲೇ ನಂಬಲಾಗಿರೋ ಹೈಪರ್ಸಾನಿಕ್ ಗ್ಲೈಡ್ ವಾಹನಗಳು, ಹೈ ಸ್ಪೀಡ್ ಡ್ರೋನ್, ರೆಡಾರ್ ಕಣ್ಣಿಗೆ ಕಾಣದ ಸ್ಟೆಲ್ತ್ ಏರ್ ಕ್ರಾಫ್ಟ್ಸ್, ಬಾಹ್ಯಾಕಾಶದಲ್ಲಿ ಕಮ್ಮಿ ಎತ್ತರದಲ್ಲಿ ಹಾರೋ ಸ್ಯಾಟಲೈಟ್ಗಳು ಹಾಗೂ ಸ್ಪೇಸ್ ವೆಪನ್ಸ್. ಹೀಗೆ S-400ನ ಮಿಸೈಲ್ಗಳು ಎಲ್ಲೆಲ್ಲಿ ರೀಚ್ ಆಗಲ್ವೋ ಅಲ್ಲೆಲ್ಲ ನುಗ್ಗಿ ಹೊಡೆಯೋ ಸಾಮರ್ಥ್ಯ S-500ಗಿದೆ. ಜೊತೆಗೆ ಬಾಲಿಸ್ಟಿಕ್ ಮಿಸೈಲ್, ಹೈಪರ್ಸಾನಿಕ್ ಟಾರ್ಗೆಟ್ಗಳನ್ನು ಕೂಡ ಕ್ಷಣ ಮಾತ್ರದಲ್ಲಿ ಉಡಾಯಿಸಬಲ್ಲ ಸಾಮರ್ಥ್ಯ ಇದೆ. ಇದೇ ಕಾರಣಕ್ಕೆ ಇದನ್ನು ನೆಕ್ಸ್ಟ್ ಜನರೇಷನ್ AD ಸಿಸ್ಟಮ್ಸ್ ಅಂತ ಹೇಳಲಾಗ್ತಿದೆ. ಈಗ ನಮ್ಮ ಹತ್ರ ಇರೋ ಟ್ರಯಂಫ್ಗೂ ಈ ಪ್ರಾಮಿಟಿಗೂ ಇರೋ ಮೇಜರ್ ವ್ಯತ್ಯಾಸಗಳನ್ನ ಕ್ವಿಕ್ ಆಗಿ ನಾವು ನೋಡ್ತಾ ಹೋಗೋಣ. ಸೊ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಆಧುನಿಕ ಯುದ್ಧ, ಡ್ರೋನ್, ಸ್ಯಾಟಲೈಟ್ ಸಾಕಷ್ಟು ಟೆಕ್ನಾಲಜಿಯೊಂದಿಗೆ ನಡೀತಾ ಇರೋದನ್ನ ನೀವು ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಈಗ ಈ ಟೆಕ್ನಾಲಜಿ ಇರೋ ದೇಶಗಳೇ ಜಗತ್ತಲ್ಲಿ ಮುಂದಕ್ಕೆ ಹೋಗ್ತಿರೋದು. ಅದರಲ್ಲೂ AI ಇನ್ ಮುಂದೆ ಎಲ್ಲ ಮಿಲಿಟರಿಗಳ ಡಿಫೆನ್ಸಿವ್, ಅಫೆನ್ಸಿವ್ ಎಲ್ಲ ರೀತಿಯ ಕಾರ್ಯಾಚರಣೆಗಳ ಪ್ರಮುಖ ಭಾಗ ಆಲ್ರೆಡಿ ಆಗ್ತಾ ಇದ್ದಾವೆ. ಜೊತೆಗೆ ಪ್ರತಿಯೊಬ್ಬರ ಕರಿಯರ್, ಬಿಸ್ನೆಸ್, ನಿತ್ಯ ಜೀವನದಲ್ಲೂ ಕೂಡ AI ರೂಲ್ ಮಾಡ್ತಾ ಇದೆ ಆಲ್ರೆಡಿ. ಈ ರೀತಿ ನಮ್ಮ ಜೀವನವನ್ನೇ ರೂಲ್ ಮಾಡೋ AI ಸ್ಕಿಲ್ಗಳನ್ನು ಕೇವಲ 180 ನಿಮಿಷಕ್ಕೆ ಫ್ರೀಯಾಗಿ ಕಲಿಯೋ ಚಾನ್ಸ್ ನಮ್ಮ ವೀಕ್ಷಕರಿಗೆ ಸಿಗ್ತಾ ಇದೆ. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ನಲ್ಲಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮೊದಲ 1,500 ವೀಕ್ಷಕರು 180 ನಿಮಿಷಗಳ ಉಚಿತ AI ಕ್ರ್ಯಾಶ್ ಕೋರ್ಸ್ ತಗೋಬಹುದು. ನಾರ್ಮಲ್ ಆಗಿ ಇದರ ಒರಿಜಿನಲ್ ಪ್ರೈಸ್ 15,000 ರೂಪಾಯಿ. ಆದರೆ ಮೊದಲ 1,500 ವೀಕ್ಷಕರಿಗೆ ಫ್ರೀ ಆಗಿರುತ್ತೆ. ಅದಾದ್ಮೇಲೂ ಕೂಡ ಅಫೋರ್ಡೆಬಲ್ ಪ್ರೈಸಸ್ನಲ್ಲಿರುತ್ತೆ. ಎಕ್ಸೆಲ್ ಹಾಗೂ ಡೇಟಾ ಅನಾಲಿಸಿಸ್ನಲ್ಲಿ AI ಬಳಸೋದು ಹೇಗೆ, ವರ್ಷಕ್ಕೆ 30 ಲಕ್ಷ ರೂಪಾಯಿ ಆದಾಯ ತರೋ ಪರ್ಸನಲ್ ಬ್ರ್ಯಾಂಡ್ ಬೆಳೆಸ್ಕೊಳ್ಳೋದು ಹೇಗೆ, AI ಬಳಸಿ ಬಿಸ್ನೆಸ್ ಶುರು ಮಾಡಿ ಆಂಟ್ರಪ್ರನರ್ ಆಗೋದು ಹೇಗೆ, ಅಥವಾ ಈಗ ಆಲ್ರೆಡಿ ಜಾಬ್ ಇದೆ ಅಂದರೆ ಆ ಜಾಬ್ನಲ್ಲಿ ಪ್ರೋಗ್ರೆಸ್ ಆಗೋದು, ಬೇಗ ಬೇಗ ಪ್ರಮೋಷನ್ ಪಡ್ಕೊಳ್ಳೋದು, ಸ್ಕಿಲ್ಗಳನ್ನು ಕಲಿತು ಸಂಬಳ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ, ಎಲ್ಲದಕ್ಕೂ ಉತ್ತರ ಈ ಕ್ರ್ಯಾಶ್ ಕೋರ್ಸ್ನಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀವಿ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. 2,000 ಕಿಲೋಮೀಟರ್ನ ಡಿಟೆಕ್ಷನ್ ರೇಂಜ್. ಸ್ನೇಹಿತರೆ, ಬರೋಬ್ಬರಿ 2,000 ಕಿಲೋಮೀಟರ್ ದೂರದಲ್ಲಿ ಬರ್ತಾ ಇರೋ ಬಾಲಿಸ್ಟಿಕ್ ಟಾರ್ಗೆಟ್ಗಳನ್ನು ಕಂಡುಹಿಡಿಯೋ ಸಾಮರ್ಥ್ಯ S-500 ಸಿಸ್ಟಮ್ಗಿದೆ. ನಿಮ್ಗೆ ಗೊತ್ತಿರಲಿ, ಈಗ ನಮ್ಮ ಹತ್ರ ಇರೋ S-400ನ ಡಿಟೆಕ್ಷನ್ ರೇಂಜ್ ಕೇವಲ 600 ಕಿಲೋಮೀಟರ್. ಅಷ್ಟು ಹತ್ತಿರಕ್ಕೆ ಏರ್ಕ್ರಾಫ್ಟ್ ಅಥವಾ ಮಿಸೈಲ್ ಬರೋವರೆಗೂ ಏರ್ ಡಿಫೆನ್ಸ್ ಸಿಸ್ಟಮ್ ಕಣ್ಣಿಗೆ ಕಾಣಲ್ಲ. ಆದರೆ S-500 ಇರಾನ್ ನೆಲದಿಂದ ಲಾಂಚ್ ಆದ ಕ್ಷಿಪಣಿಯನ್ನು ಕ್ಷಣ ಮಾತ್ರದಲ್ಲೇ ಕಂಡುಹಿಡಿಯುತ್ತೆ. ಒಂದು ವೇಳೆ ಏರ್ಕ್ರಾಫ್ಟ್ನಿಂದ ಮಿಸೈಲ್ ಲಾಂಚ್ ಆದರೂ ಕೂಡ 800 ಕಿಲೋಮೀಟರ್ ದೂರ ಇದ್ದಾಗಲೇ ಕಂಡು ಹಿಡಿದಿರುತ್ತೆ. 600 ಕಿಲೋಮೀಟರ್ ದೂರದಲ್ಲೇ ಟಾರ್ಗೆಟ್ ಬೂದಿ. ಸ್ನೇಹಿತರೆ, S-400ನ ಇಂಟರ್ಸೆಪ್ಷನ್ ರೇಂಜ್ ಅಥವಾ ಎಂಗೇಜ್ಮೆಂಟ್ ರೇಂಜ್ 400 ಕಿಲೋಮೀಟರ್ ಇತ್ತು. ಅಂದರೆ 400 ಕಿಲೋಮೀಟರ್ ದೂರದಲ್ಲಿದ್ದಾಗಲೇ ಟಾರ್ಗೆಟ್ ಉಡಾಯಿಸೋ ಸಾಮರ್ಥ್ಯ ಇದಕ್ಕಿದೆ.
ಆದರೆ S-500 ಇನ್ನೂ 200 ಕಿಲೋಮೀಟರ್ ಮುಂದಕ್ಕೆ ಹೋಗಿ 600 ಕಿಲೋಮೀಟರ್ ದೂರದಲ್ಲೇ ಬ್ಯಾಲಿಸ್ಟಿಕ್ ಟಾರ್ಗೆಟ್ಗಳನ್ನು ನಾಶ ಮಾಡುತ್ತೆ. ಇನ್ನೂ ದೊಡ್ಡ ವ್ಯತ್ಯಾಸ ಅಂದರೆ ಇದರ ಆಲ್ಟಿಟ್ಯೂಡ್ ರೇಂಜ್ ಸುದರ್ಶನ ಚಕ್ರ ಕೇವಲ 30 ಕಿಲೋಮೀಟರ್ ಎತ್ತರದ ಟಾರ್ಗೆಟ್ಗಳನ್ನು ಮಾತ್ರ ಹೊಡೆಯುತ್ತೆ. ಆದರೆ S-500 ಅದಕ್ಕಿಂತ ಆಲ್ಮೋಸ್ಟ್ 7 ಪಟ್ಟು ಎತ್ತರದಲ್ಲಿ, ಅಂದರೆ 180ರಿಂದ 200 ಕಿಲೋಮೀಟರ್ ಎತ್ತರದಲ್ಲೇ ಥ್ರೆಟ್ಗಳನ್ನು ಕವರ್ ಮಾಡುತ್ತೆ. ಅಲ್ಲಿಗೆ S-500 ಏರ್ ಡಿಫೆನ್ಸ್ ಸಿಸ್ಟಮ್ ಇದ್ದರೆ ನೆಲದಿಂದ ಆಲ್ಮೋಸ್ಟ್ ಸ್ಪೇಸ್ವರೆಗೂ ಗೋಡೆ ಕಟ್ಟಿದ ಹಾಗಾಗುತ್ತೆ. ಇದೇ ಕಾರಣಕ್ಕೆ ಇದನ್ನು ನಿಯರ್ ಸ್ಪೇಸ್ ಕವರೇಜ್ ಏರ್ ಸಿಸ್ಟಮ್ ಅಂತಲೂ ಕರೆಯಲಾಗ್ತಾ ಇದೆ. ಸೊ ವೈರಿ ಮಿಸೈಲ್ ಯಾವ ಮೂಲೆಯಿಂದಲೂ ನುಗ್ಗೋಕ್ಕಾಗೋದಿಲ್ಲ, ಜೊತೆಗೆ ಸ್ಪೇಸ್ನಲ್ಲಿರೋ ಥ್ರೆಟ್ಗಳನ್ನು ಮುಗಿಸಬಹುದು. ಫ್ಯೂಚರ್ನ ಯುದ್ಧಗಳಲ್ಲಿ ನಮ್ಮ ಸ್ಟ್ರಾಟಜಿಕ್ ಸ್ಯಾಟಲೈಟ್ಗಳನ್ನು ವೈರಿ ಪಡೆ ಸ್ಯಾಟಲೈಟ್ಗಳು ಟಾರ್ಗೆಟ್ ಮಾಡಬಹುದು. ಆಂಟಿ ಸ್ಯಾಟಲೈಟ್ ಮಿಸೈಲ್ಗಳನ್ನು ಬಳಸ್ಬೋದು. ಅಂಥ ಸಂದರ್ಭದಲ್ಲಿ S-500 ಅಭೇದ್ಯ ಕೋಟೆ ರೀತಿ ಕೆಲಸ ಮಾಡುತ್ತೆ. ಇದನ್ನು ಎಕ್ಸೋ ಅಟ್ಮಾಸ್ಫಿಯರ್ ಸ್ಟ್ರೈಕಿಂಗ್ ಕೇಪಬಿಲಿಟಿ ಅಂತ ಕೂಡ ಕರೀತಾ ಇದ್ದಾರೆ. ಅಂದರೆ ವಾತಾವರಣದಿಂದ ಆಚೆ ಹೋಗಿ ಟಾರ್ಗೆಟ್ ಹೊಡೆಯುತ್ತೆ ಅಂತ. ಇದರಲ್ಲಿರೋ 77N6N ಹಾಗೂ 77N6N1 ಹೆಸರಿನ ಮಿಸೈಲ್ಸ್ ಈ ಕೆಲಸ ಮಾಡ್ತವೆ. ಈ 77N6 ಸೀರೀಸ್ನ ಮಿಸೈಲ್ಗಳನ್ನು ಹಿಟ್ ಟು ಕಿಲ್ ಮಿಸೈಲ್ಸ್ ಅಂತಲೇ ಕರೆಯಲಾಗುತ್ತೆ. ಯಾಕಂದರೆ ಇವು ಸ್ಫೋಟಕ ಹೊತ್ಕೊಂಡು ಹೋಗೋ ಅವಶ್ಯಕತೆನೇ ಇಲ್ಲ. ಸ್ಯಾಟಲೈಟ್ಗಳಿಗೆ ಡಿಕ್ಕಿ ಹೊಡೆದು ಗಾಳಿಯಲ್ಲಿ ಆಕ್ಸಿಡೆಂಟ್ ಮಾಡಿ ಉಡಾಯಿಸೋ ಮಿಸೈಲ್ಗಳಿವು. ಇವುಗಳನ್ನು ಆಕ್ಯುರೇಟ್ ಆಗಿ ಹಾರಿಸೋಕೆ S-500ನಲ್ಲಿ ಮಲ್ಟಿ ಫ್ರೀಕ್ವೆನ್ಸಿ ರೆಡಾರ್ ಸಿಸ್ಟಮ್ ಇರುತ್ತೆ. ಮುಖ್ಯವಾಗಿ 77T6 ಅನ್ನೋ ರೆಡಾರನ್ನು ಹೈಪರ್ಸಾನಿಕ್ ವೇಗದಲ್ಲಿ ನುಗ್ಗೋ ಮಿಸೈಲ್ ಹಾಗೂ ರಾಕೆಟ್ಗಳನ್ನು ಹೊಡೆಯೋಕೆ ಡಿಸೈನ್ ಮಾಡಲಾಗಿದೆ. ಸೊ ಬೇರೆ ಬೇರೆ ಫ್ರೀಕ್ವೆನ್ಸಿಯ ರೆಡಾರ್ಗಳಿರೋದ್ರಿಂದ ಸ್ಟೆಲ್ತ್ ಮಿಸೈಲ್ ಹಾಗೂ ಏರ್ ಕ್ರಾಫ್ಟ್ಗಳು ಇದರಿಂದ ತಪ್ಪಿಸ್ಕೊಳ್ಳೋದು ಕಷ್ಟ. ಅಲ್ಲದೆ ಇದರ ರೆಡಾರ್ ಸಿಸ್ಟಮ್ ಹಾಗೂ ಕಮಾಂಡ್ ಸಿಸ್ಟಮ್ಗಳು S-400ಗಿಂತ ಅಡ್ವಾನ್ಸ್ಡ್ ಹಾಗೂ ಹೈಲಿ ಆಟೋಮ್ಯಾಟಿಕ್. ಹಾಗಾಗಿ ಇದರ ರೆಸ್ಪಾನ್ಸ್ ಟೈಮ್ ಕೇವಲ 3ರಿಂದ 4 ಸೆಕೆಂಡ್ಗೆ ಇಳಿತಾ ಇದೆ. ಅದೇ S-400ನ ರೆಸ್ಪಾನ್ಸ್ ಟೈಮ್ 9ರಿಂದ 10 ಸೆಕೆಂಡ್ ಇದೆ. ರೆಸ್ಪಾನ್ಸ್ ಟೈಮ್ ಅಂದರೆ ಥ್ರೆಟ್ ಕಣ್ಣಿಗೆ ಬಿದ್ದ ಎಷ್ಟೊತ್ತಿನ ನಂತರ ಏರ್ ಡಿಫೆನ್ಸ್ ಸಿಸ್ಟಮ್ ರೆಸ್ಪಾಂಡ್ ಮಾಡುತ್ತೆ ಅಂತ. ಒಂದೇ ಬಾರಿಗೆ 10 ಹೈಪರ್ಸಾನಿಕ್ ಮಿಸೈಲ್ ನಾಶ. ಹೈಪರ್ಸಾನಿಕ್ ಮಿಸೈಲ್ ಅಂದರೆ ಶಬ್ದದ ವೇಗಕ್ಕಿಂತ 5 ಪಟ್ಟು ಹೆಚ್ಚು ವೇಗದಲ್ಲಿ ಹಾರೋ ಮಿಸೈಲ್ಸ್. ಅಂತಹ 10 ಮಿಸೈಲ್ಗಳನ್ನು ಒಂದೇ ಬಾರಿಗೆ S-500 ಹೊಡೆದುರುಳಿಸುತ್ತೆ. S-400ನಲ್ಲಿರೋ ಮಿಸೈಲ್ಗಳ ವೇಗವೇ ಮ್ಯಾಕ್ 14 ಅಥವಾ ಗಂಟೆಗೆ 17,000 ಕಿಲೋಮೀಟರ್ನಷ್ಟಿತ್ತು. ಆದರೆ S-500 ಮಿಸೈಲ್ಗಳ ವೇಗ ಇನ್ನೂ ಜಾಸ್ತಿ ಇರಬಹುದು ಅಂತ ಹೇಳಲಾಗ್ತಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ S-400, S-350 ಹಾಗೂ ಪ್ಯಾಂಟ್ಸಿರ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಜೊತೆಗೆ S-500 ಇಂಟಿಗ್ರೇಟ್ ಮಾಡ್ಬೋದು. ನಮ್ಮ ಹತ್ರ S-400 ಈಗ ಆಲ್ರೆಡಿ ಇರೋದ್ರಿಂದ ಅದರೊಂದಿಗೆ S-500 ಇಂಟಿಗ್ರೇಟ್ ಮಾಡಿದ್ರೆ ಈಗಿರೋ ಮಲ್ಟಿ ಲೇಯರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಇಡೀ ಜಗತ್ತಲ್ಲೇ ಸದ್ದು ಮಾಡ್ತಿದೆ ಭಾರತದ್ದು. ಅದ್ರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಲೇಯರ್ ಆಫ್ ಸೆಕ್ಯೂರಿಟಿ ಆ್ಯಡ್ ಆಗುತ್ತೆ. ಏನೋ S-400 ರೀತಿ ಇದು ಕೂಡ ಕಂಪ್ಲೀಟ್ ಮೊಬೈಲ್ ಸಿಸ್ಟಮ್, ಅಂದರೆ ಟ್ರಕ್ ಜೊತೆಗೆ ಇಂಟಿಗ್ರೇಟ್ ಆಗಿರುತ್ತೆ. ಆಪರೇಷನ್ ಸಿಂಧೂರ್ನಲ್ಲಿ ರೆಡಾರ್ ಸಿಸ್ಟಮ್ಗಳನ್ನು ಗಡಿಯಲ್ಲಿ ಮೂವ್ ಮಾಡ್ತಾ ಪಾಕಿಗಳ ದಿಕ್ಕು ತಪ್ಪಿಸಿದ ರೀತಿ S-500ನ ಕೂಡ ಬಹಳ ಬೇಗ ರಿಲೊಕೇಟ್ ಮಾಡ್ಬೋದು. ವೇಗವಾಗಿ ಎಲ್ಲಿ ಬೇಕಂದ್ರಲ್ಲಿ ನಿಯೋಜನೆ ಮಾಡ್ಬೋದು. ಏನಿದು ನೆಕ್ಸ್ಟ್ ಜನರೇಷನ್ AD ಸಿಸ್ಟಮ್ ಆಗಿರೋದ್ರಿಂದ, ಅಂದರೆ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರೋದ್ರಿಂದ ಕಂಪ್ಲೀಟ್ ಜಾಮ್ ಪ್ರೂಫ್ ಆಗಿರುತ್ತೆ. ಅಂದರೆ ಇದನ್ನು ಜಾಮ್ ಮಾಡೋದು ಕೂಡ ತುಂಬ ಕಷ್ಟ ಶತ್ರುಗಳಿಗೆ. 2024ರಲ್ಲೇ ರಷ್ಯಾ ಯಶಸ್ವಿಯಾಗಿ S-500ನ ಆರಂಭಿಕ ಪರೀಕ್ಷೆನೂ ಮಾಡಿಯಾಗಿದೆ. ಈ ಪರೀಕ್ಷೆಯಲ್ಲಿ ಏರ್ ಕ್ರಾಫ್ಟ್ನಿಂದ ಲಾಂಚ್ ಆದ ಕಿನ್ಜಾಲ್ ಹೈಪರ್ಸಾನಿಕ್ ಮಿಸೈಲ್ ಅನ್ನ S-500 ಹೊಡೆದು ಹಾಕಿದೆ. ರಷ್ಯನ್ ರಿಪೋರ್ಟ್ಗಳ ಪ್ರಕಾರ ಈ ಕಿನ್ಜಾಲ್ ಮಿಸೈಲ್ ಹೊಡೆದು ಹಾಕೋ ಜಗತ್ತಿನ ಏಕೈಕ ಏರ್ ಡಿಫೆನ್ಸ್ ಸಿಸ್ಟಮ್ ಅಂದರೆ ಅದು S-500 ಮಾತ್ರ. ಭಾರತದಲ್ಲೇ ತಯಾರಾಗ್ತಾನ ದೊಡ್ಡಣ್ಣ. ಇತ್ತೀಚೆಗೆ ಭಾರತ ಇನ್ನಷ್ಟು S-400 ತರಿಸ್ಕೊಳ್ಳೋಕೆ ಪ್ಲಾನ್ ಹಾಕಿದೆ ಅಂತ ವರದಿಯಾಗಿತ್ತು. ಇದರ ಬೆನ್ನಲ್ಲೇ ಈಗ S-500 ಸಿಸ್ಟಮ್ಸ್ ಅನ್ನ ಭಾರತದಲ್ಲೇ ತಯಾರಿಸಲಾಗುತ್ತೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇವೆ. ಖುದ್ದು ರಷ್ಯಾ ಭಾರತದ ಮುಂದೆ ಪ್ರಪೋಸಲ್ ಇಟ್ಟಿರೋ ವರದಿಗಳಿವೆ. ಭಾರತಕ್ಕೆ S-500ನ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋಕ್ಕೂ ರಷ್ಯಾ ರೆಡಿ ಇದೆ ಅನ್ನೋ ರಿಪೋರ್ಟ್ಸ್ ಇದೆ. ಸ್ನೇಹಿತರೆ, ರಷ್ಯಾ ಮತ್ತು ಭಾರತಕ್ಕೆ ಈ ರೀತಿಯ ಸಂಬಂಧ ಇದೆ. ಬ್ರಹ್ಮೋಸ್ ಏರೋಸ್ಪೇಸ್ ಲಿಮಿಟೆಡ್ ಕಂಪನಿ ಏನಿದು? ರಷ್ಯಾ ಭಾರತ ಒಟ್ಟಿಗೆ ಸ್ಥಾಪನೆ ಮಾಡಿರೋ ಕಂಪನಿ ಮತ್ತು ಜಾಯಿಂಟ್ಲಿ ಡೆವಲಪ್ ಮಾಡಿರೋ ಮಿಸೈಲ್ ಇದು. ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಈಗ ಜಗತ್ತಿನ ಫೇವರೇಟ್ ಆಗ್ತಾ ಇದೆ. ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ ತನ್ನ ಕೆಟಗರಿಯಲ್ಲಿ ಜಗತ್ತಲ್ಲೇ ಬೆಸ್ಟ್ ಇದು. ಸೊ ಈಗ ಈ ಕೊಲಾಬರೇಷನ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋಕೆ ರಷ್ಯಾ ಭಾರತಕ್ಕೆ ಆಫರ್ ಇಟ್ಟಿದೆ. S-500ನ ಜಾಯಿಂಟ್ ಡೆವಲಪ್ಮೆಂಟ್ ಮತ್ತು ಪ್ರೊಡಕ್ಷನ್ನ ಆಫರ್ ಮೂಲಕ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಒಂದು ವೇಳೆ ಈ ಡೀಲ್ ಫೈನಲೈಸ್ ಆದರೆ ಭಾರತ ರಷ್ಯಾ ರಕ್ಷಣಾ ಸಂಬಂಧಕ್ಕೆ ದೊಡ್ಡ ಬೂಸ್ಟ್ ಸಿಗುತ್ತೆ, ಇನ್ನಷ್ಟು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ.
ಯಾಕಂದರೆ ಇತ್ತೀಚೆಗೆ ಸ್ವಲ್ಪ ಭಾರತ ರಷ್ಯಾ ಮಿಲಿಟರಿ ಸಂಬಂಧದಲ್ಲಿ ಮುಂಚಿನಷ್ಟು ಅನ್ಯೋನ್ಯತೆ ಕಾಣಿಸ್ತಾ ಇರಲಿಲ್ಲ. ಅಮೆರಿಕ ಮತ್ತು ಮಿತ್ರರ ಜೊತೆ ನಾವು ಕ್ಲೋಸ್ ಆಗಿದ್ದ ಪರಿಣಾಮ. ಆದರೆ ಮತ್ತೊಂದು ಅವಕಾಶ ಇದು ಭಾರತ ಮತ್ತು ರಷ್ಯಾದ ಸಂಬಂಧವನ್ನು, ಮಿಲಿಟರಿ ಸಂಬಂಧವನ್ನು, ಯಾಕಂದರೆ ಆರ್ಥಿಕವಾಗಿ ರಷ್ಯಾ ಸೂಪರ್ ಪವರ್ ಅಲ್ಲದೆ ಇರ್ಬೋದು, ಆದರೆ ಮಿಲಿಟರಿಯಲ್ಲಿ ಇವತ್ತಿಗೂ ಕೂಡ ಅವರು ಒಂದು ಮಟ್ಟಿಗಿನ ಸೂಪರ್ ಪವರೇ. ಸಾಕಷ್ಟು ಅಡ್ವಾನ್ಸ್ ಟೆಕ್ನಾಲಜಿಯ ಮಿಲಿಟರಿ ಹಾರ್ಡ್ವೇರನ್ನು ಇವತ್ತಿಗೂ ರಷ್ಯನ್ಸ್ ಮಾಡ್ತಾ ಇದ್ದಾರೆ. ಈ ಫೈಟರ್ ಜೆಟ್ಗಳ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಬಿದ್ದಿರ್ಬೋದು, ಆದರೆ S-400, S-500 ಇನ್ನೂ ಕೂಡ ಅವರ ಹತ್ರ ಮಿಲಿಟರಿ ಹಾರ್ಡ್ವೇರ್ ಕೇಪಬಿಲಿಟಿ ತುಂಬ ಇದೆ ಅನ್ನೋದು ಒಂದು ಸಾಕ್ಷಿ ಅದಕ್ಕೆ. ಸೊ ಭಾರತದ ಮಲ್ಟಿ ಲೇಯರ್ಡ್ ಏರ್ ಡಿಫೆನ್ಸ್ ನೆಟ್ವರ್ಕು ಕೂಡ ಈ S-500ನಿಂದ ಆಗಲೇ ಹೇಳಿದ ಹಾಗೆ ಭರ್ಜರಿ ಅಪ್ಗ್ರೇಡ್ ಸಿಗುತ್ತೆ. ಈಗ ಆಲ್ರೆಡಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಗ್ಲೋಬಲ್ ಸ್ಟ್ಯಾಂಡರ್ಡ್ನಲ್ಲಿರೋ ವಿಚಾರ ಆಪರೇಷನ್ ಸಿಂಧೂರ್ ಮೂಲಕ ಜಗತ್ತಿನ ಕಣ್ಣಿನ ಮುಂದೆ ಸಾಕ್ಷ್ಯ ಸಮೇತ ಇಟ್ಟಂಗಾಗಿದೆ. ಕೇವಲ S-400 ಅಲ್ಲ, ನಮ್ಮ ಹತ್ರ ಆಕಾಶ್, ಬರಾಕ್ 8, ಪೆಚೋರಾ ಸಿಸ್ಟಮ್ಗಳು ಇವೆಲ್ಲ ಸೇರಿ ಪಾಕ್ ಡ್ರೋನ್ ಮಿಸೈಲ್ ಸ್ಟ್ರೈಕ್ಗಳನ್ನು ತಡೆದು ನಿಲ್ಲಿಸಿವೆ, ನಿಷ್ಕ್ರಿಯಗೊಳಿಸಿವೆ. ಸೊ ಈಗ S-500 ಕೂಡ ಬಂದರೆ ಭಾರತದ ಏರ್ ಡಿಫೆನ್ಸ್ ಇನ್ನಷ್ಟು ಬಲಶಾಲಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಏನೋ ಸ್ನೇಹಿತರೆ, ಕಡೆಯದಾಗಿ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ AI ವರ್ಕ್ಶಾಪ್ ಬಗ್ಗೆ. ಮೊದಲ 1,500 ವೀಕ್ಷಕರಿಗೆ ಫ್ರೀ ಇರುತ್ತೆ, ಅದಾದಮೇಲೂ ಕೂಡ ಅಫೋರ್ಡೆಬಲ್ ಪ್ರೈಸಸ್ನಲ್ಲೇ ಇರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಒಂದು ಮೂವಿ ನೋಡೋ ಟೈಮನ್ನು ಅದಕ್ಕೆ ಮೀಸಲಿಡೋ ಮೂಲಕ ಎಸೆನ್ಷಿಯಲ್ ಸ್ಕಿಲ್ಸ್ನ ಕಲ್ತ್ಕೊಂಡು ಈ AI ಯುಗದಲ್ಲಿ ನಿಮ್ಮ ಬತ್ತಳಿಕೆಗೂ AI ಸ್ಕಿಲ್ಸನ್ನು ಆ್ಯಡ್ ಮಾಡ್ಕೋಬೋದು. ಅದರಿಂದ ನಿಮ್ಮ ಕರಿಯರ್ ಪಾಸಿಬಿಲಿಟಿಗೆ ಬೂಸ್ಟ್ ಕೊಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ನಮಸ್ತೆ.